ಯುದ್ಧಕ್ಕೆ ಅಂತ ನಿಂತಾಗ ಹಿಂದೆ ಓಡೋಗುವ ಸಂಪ್ರದಾಯ ಹಿಂದೂಗಳದಲ್ಲ. ಹೀಗಾಗಿಯೇ ವಿದ್ಯಾರಣ್ಯರು ಸಂತರಾಗಿದ್ದವರು, ಒಂದು ಮಠದ ಪೀಠಾಧಿಪತಿಯಾಗಿದ್ದವರು ಏನ್ ಮಾಡ್ತಾರೆ ಗೊತ್ತಾ? ಮುಸಲ್ಮಾನರ ಸಾಮ್ರಾಜ್ಯ ನಿರ್ಮಾಣಗೊಂಡಿದ್ದಾಗ ಅದರ ನಟ್ಟ ನಡುವೆ ಒಂದು ಹಿಂದೂ ಸಾಮ್ರಾಜ್ಯವನ್ನ ಕಟ್ಟಬೇಕು ಅಂತ ಸಾಮಾನ್ಯ ಸೈನಿಕ ಹಕ್ಕಬುಕ್ಕರಿಗೆ ಪ್ರೇರೇಪಣೆ ಕೊಟ್ಟವರು ವಿದ್ಯಾರಣ್ಯರು, ಗುರು ವಿದ್ಯಾರಣ್ಯರು. ಅದರ ನಂತರವೇ ನಿರ್ಮಾಣಗೊಂಡಿದ್ದು ವಿಜಯನಗರ ಸಾಮ್ರಾಜ್ಯ. ಮುಂದೊಂದು ದಿನ ಶಿವಾಜಿ ಮಹಾರಾಜರು ನಾನೊಂದು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸ್ತೀನಿ ಅಂತ ಕನಸು ಕಟ್ಟಿದ್ರಲ್ಲ, ಆ ಕನಸು ಅವರಲ್ಲಿ ಹುಟ್ಟಿಕೊಂಡಿದ್ದೇ ಅವರಿಗೆ ವಿಜಯನಗರ ಸಾಮ್ರಾಜ್ಯದ ಕಥೆಗಳನ್ನ ಕೇಳಿ ಅಂತಂದ್ರೆ ಕರ್ನಾಟಕದ ಪಾತ್ರ ಎಷ್ಟು ದೊಡ್ಡದಿದೆ ಅಂತ ಲೆಕ್ಕ ಹಾಕೊಳ್ಳಿ, ನಮ್ಮ ಕರ್ತವ್ಯ ಎಷ್ಟು ದೊಡ್ಡದಿದೆ ಅಂತ ಒಂದು ಸ್ವಲ್ಪ ಅಂದಾಜು ಮಾಡಿಕೊಂಡು